ಕೇವಲ 5 ನಿಮಿಷದಲ್ಲಿ ನಾವು ಹೇಗೆ ಮಾವಿನಕಾಯಿ ಗೊಜ್ಜು ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಮಾವಿನಕಾಯಿ ಗೊಜ್ಜು ಎಷ್ಟು ತಿಕ್ಕಾಗಿ ಜಾಮ್ ರೀತಿ ಬಂದಿದೆ ಅಂತ. ನಾವು ಕಿಸಾನ್ ಜಾಮ್ ತೊಗೋತೀವಲ್ವ, ಆ ಥರ ಜಾಮ್ ಥರ ತಿಕ್ಕಾಗಿ ಬಂದಿದೆ. ಓಕೆನಾ. ಇವಾಗ ನಾವು ಹೇಗೆ ಮಾವಿನಕಾಯಿ ಗೊಜ್ಜು ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆನಾ. ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಓಕೆನಾ. ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಈಸಿ ರೆಸಿಪಿ. ಓಕೆನಾ. ಈಗ ನಮಗೆ ಏನು ಬೇಕು, ಅದಕ್ಕೆ ಮಾವಿನಕಾಯಿ ಬೇಕು. ಮಾವಿನಕಾಯಿ ತೊಗೊಂಡು ಇವಾಗ ನಾನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ, ಎಣ್ಣೆ ಕಾದಾದ್ಮೇಲೆ ಮತ್ತೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡ್ದಾದ ತಕ್ಷಣ ನಾನು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಓಕೆನಾ. 2 ಈರುಳ್ಳಿ ತೊಗೊಂಡು ನಾನು ಇವಾಗ ಚೆನ್ನಾಗಿ ಬಾಡಿಸ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿನ. ಈಗ ಈರುಳ್ಳಿ ಹಾಕ್ಕೊಂಡಿದ್ವಿ ಅಲ್ವಾ, ಇವಾಗ ಅದನ್ನು ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆನಾ. ಅದು ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಅದಕ್ಕೆ ಅರ್ಧ ಸ್ಪೂನು ಅರಿಶಿನ ಸೇರಿಸ್ಕೊಂಡು ಇವಾಗ ನಾವು ಅದನ್ನು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ. ಅದು ಹಸಿ ಸ್ಮೆಲ್ಲು ಹೋಗಬೇಕು. ಓಕೆನಾ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಮಾವಿನಕಾಯಿನೂ ಕೂಡ ಅದರೊಳಗಡೆ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ಆದಮೇಲೆ 1.5 ಗ್ಲಾಸು ನೀರು ಹಾಕ್ಕೋಬೇಕು. ಯಾಕೆ ಅಂದರೆ ಆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮುಳುಗಬೇಕು. ಆ ಥರ ನೀರು ಹಾಕ್ಕೊಳ್ಳೋದ್ರಿಂದ ಮಾವಿನಕಾಯಿ ನಾವು ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದು ಚೆನ್ನಾಗಿ ಬೇಯಬೇಕಂದ್ರೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ಈಗ ನಾನು ಇದಕ್ಕೆ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮುಳುಗಬೇಕು. ಮುಳುಗಿ ನೀರು ಮೇಲೆ ಬರಬೇಕು. ಆ ಥರ ನಾವು ನೀರು ಹಾಕ್ಕೋಬೇಕು. ಯಾಕಂದರೆ ನಾವು ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವ ದಪ್ಪ ಸೈಜಾಗಿ, ಅದು ಚೆನ್ನಾಗಿ ಬೇಯಬೇಕಂದ್ರೆ ನಾವು ನೀರು ಪ್ರಮಾಣ ಜಾಸ್ತಿ ಹಾಕ್ಕೋಬೇಕು. ಮತ್ತು ಇವಾಗ ನಾನು ಸಾಂಬಾರು ಪೌಡರ್ ಹಾಕ್ಕೋತಾ ಇದ್ದೀನಿ. ನಾವು ಮನೆಯಲ್ಲೇ ಮಾಡಿಸಿಟ್ಕೊಂಡಿರ್ತೀವಿ ಸಾಂಬಾರು ಪೌಡರು. ಅದನ್ನು ನಾನು 1.5 ಸ್ಪೂನ್ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತೀನಿ. ಓಕೆನಾ. ಇದೇ ಟೇಸ್ಟ್ ಕೊಡೋದು ಮಾವಿನಕಾಯಿಗೆ. ಓಕೆನಾ. ಇವಾಗ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆದಷ್ಟು ನಾನು ಇವಾಗ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇರಬೇಕು. ಚೆನ್ನಾಗಿ ಬೆಂದ ಮೇಲೆ ಅದು ತಿಕ್ಕಾಗಿ ಜಾಮ್ ಥರ ಬರುತ್ತೆ. ಲಿಡ್ ಮುಚ್ಚಿ ಇವಾಗ ನಾವು ಚೆನ್ನಾಗಿ ಬೇಯಿಸೋಣ. ಅದರಲ್ಲಿರೋ ಮಾವಿನಕಾಯಿಲಿರುವಂತಹ ಸ್ಕಿನ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಆ ಥರ ನಾವು ಬೇಯಿಸ್ಕೋಬೇಕು. ಓಕೆನಾ. ಆ ಥರ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಬೇಯಬೇಕು. ಇನ್ನು ಅದು ಸ್ಕಿನ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಮಾವಿನಕಾಯಿದು. ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಓಕೆನಾ. ಇವಾಗ ಚೆನ್ನಾಗಿ ಬೇಯಿಸೋಣ. ಅಲ್ಲಲ್ಲೇ ಇವಾಗ ನಾವು ಆ ಥರ ತಿರ್ಕೋತಾ ಇರಬೇಕು. ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಲ್ಲೇ ಕೈ ಆಡಿಸ್ತಾ ಇರಬೇಕು. ಇವಾಗ ಮತ್ತೆ ಬೇಕು ಅನ್ನೋರು ಹುಳಿ ಅಂಶ, ನನಗೆ ತೋತಾಪುರಿ ಮಾವಿನಕಾಯಿ ಒಂದೊಂದು ಸಿಹಿ ಇರುತ್ತೆ, ಒಂದೊಂದು ಹುಳಿ ಇರುತ್ತೆ. ನನಗೆ ಹುಳಿ ಅಂಶನೇ ಬೇಕು ಅನ್ನೋರು ಹಂಗೆ ತಿನ್ಬೋದು. ಇಲ್ಲ ಅನ್ನೋರು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು. ಓಕೆನಾ. ಇವಾಗ ನಾನು ಮ್ಯಾಶ್ ತೊಗೊಂಡು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ಮಜ್ಜಿಗೆ ಮಾಡೋದಿತ್ತಲ್ವ, ಅದರಲ್ಲಿ ಮಂತಲ್ಲಿ ನಾನು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಓಕೆನಾ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡಾಯಿತು. ಇವಾಗ ನೋಡ್ತಾ ಇದ್ದೀರಲ್ಲ, ಅದು ತಿಕ್ನೆಸ್ ಆಲೆ ಬಂದಿದೆ. ಇವಾಗ ಸಖತ್ ಟೇಸ್ಟಿಯಾಗಿರುತ್ತೆ. ಬೇಕು ಅನ್ನೋರು ಬೆಲ್ಲ ಹಾಕ್ಕೋಬೋದು. 1-2 ಸ್ಪೂನ್ ಬೆಲ್ಲ ಹಾಕ್ಕೋಬೋದು. ಇಲ್ಲ ಬೇಡ ನನಗೆ ಹುಳಿ ಅಂಶನೇ ಇರಲಿ ಅಂತ ಅನ್ನೋರು ಹುಳಿಯಾಗೆ ತಿನ್ಬೋದು. ಚಪಾತಿಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ. ಈ ಥರ ತಿಕ್ಕಾಗಿ ಬಂದಿದೆ. ಇವಾಗ ನಾವು ಮ್ಯಾಶ್ ಮಾಡ್ಕೊಂಡ್ವಿ ಅಲ್ವಾ, ಇವಾಗ ಸ್ವಲ್ಪ ಹೊತ್ತು ಇವಾಗ 1-2 ಕುದಿ ಹತ್ತೋ ಥರ ಚೆನ್ನಾಗಿ ಸ್ವಲ್ಪ ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಓಕೆನಾ. ಈಗ ಸೈಡಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಆ ಥರ ಎಲ್ಲ ಮಾಡಿಕೊಂಡು ನಾವು ಚೆನ್ನಾಗಿ ಸ್ವಲ್ಪ 1-2 ನಿಮಿಷಗಳ ಕಾಲ ಸ್ವಲ್ಪ ಕುದಿಸೋಣ. ಓಕೆನಾ. ಆವಾಗ ಚೆನ್ನಾಗಿರುತ್ತೆ. ಇವಾಗ ಚಪಾತಿ ಕಾಂಬಿನೇಷನ್ಗೆ ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ತುಂಬ ಸಖತ್ತಾಗಿತ್ತು. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಈಸಿಯಾದ ರೆಸಿಪಿಗಳನ್ನ ನಾನು ಹಾಕ್ತಾ ಇರ್ತೀನಿ. ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.